ಆತ್ಮೀಯ H60 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ ಇದು ಮಲ್ಲಪ್ಪ ಜೂತಾವರು. ನರೇಗಾ ಅಥವಾ ಮನರೇಗಾ ವಿಶೇಷವಾಗಿ ಇದು ನಿಮಗೆ ಗೊತ್ತು. ವಿಶೇಷವಾಗಿ ಇದು ಏನಪ್ಪ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆ ಕಾಂಗ್ರೆಸ್ ಸರ್ಕಾರದಾಗ ಶುರು ಮಾಡಿದ್ದು. UPA 100 ದಿನಗಳಾದರೂ ವರ್ಷದಲ್ಲಿ ಕೊಡಬೇಕು ಅಂತೇಳಿ. ಆದರೆ ಇತ್ತೀಚೆಗೆ ಅದು 27-22 ದಿನಕ್ಕೆ ಬಂದಿರ್ತದೆ. ಅದು ದುಡ್ಡು ತೆಗೆದಿರ್ತಾ ಇಲ್ಲ. ಈ ಹಿಂದೆ ನಮ್ಮ ಹಿಂದೆ 2 ಸರ್ಕಾರಗಳಲ್ಲಿ ಆಗಿರ್ಬೋದು ಮೋದಿಯವರ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ನರೇಗಾ ಅಥವಾ ಮನರೇಗಾಗೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಅನ್ನೋದು ಅಷ್ಟ ಸತ್ಯದ. ಯಾಕಂದರೆ ಈ UPA ಸರ್ಕಾರದಲ್ಲೇ 100 ದಿನ ಮತ್ತು 100 ಕೋಟಿ ದುಡ್ಡನ್ನು ತೆಗೆದಿರುವಂಥದ್ದು ಪೇಮೆಂಟ್ ಸಲುವಾಗಿ, ಇಲ್ಲಿ ಉದ್ಯೋಗ ಖಾತ್ರಿ ಸಲುವಾಗಿ. ಅಂದರೆ ಹಳ್ಳಿಗಳಲ್ಲಿ ಜನ ನಿರುದ್ಯೋಗಿಗಳಾಗಬಾರ್ದು. ಅಟ್ಲೀಸ್ಟ್ 100 ದಿನ ಆದರೂ ನಾವು ಅವರಿಗೆ ಉದ್ಯೋಗ ಕೊಟ್ಟು ಅವ್ರು ಬದುಕ್ತಾರೆ. ಅದರ ಬದಲಾಗಿ ಕಾಳು ಕೊಡಲಿ ಮತ್ತೇನು ಕೊಡಲಿ ಅಂತ ಒಂದು ದೊಡ್ಡ ಗುರಿ ಇಟ್ಟುಕೊಂಡು ಶುರುವಾದಂಥ ಇದು ಉದ್ಯೋಗ ಸೃಷ್ಟಿ ಮಾಡೋ ಸಲುವಾಗಿ ಪ್ರಯತ್ನ ಮಾಡಿದಂಥ ಒಂದು ಪ್ರಯತ್ನ ಇದು. ಆದರೆ ಈ ಪ್ರಯತ್ನ ಇತ್ತೀಚೆಗೆ ಯಾಕೋ ಏನು ಸೆಂಟ್ರಲ್ ಗೌರ್ಮೆಂಟ್ ಆಸಕ್ತಿ ತೋರಿಸ್ತಾ ಇಲ್ಲ. ಇತ್ತೀಚೆಗಿಂದ 62,000 ಕೋಟಿ 80,000 ಕೋಟಿ ಕೊಡುವಂಥ ಮಾಡಲಿಕ್ಕತ್ತದ. ಹೀಗಾಗಿ ಜನಗಳು ಕಡಿಮೆ ಆಗ್ತಾ ಬಂದು ಈಗ 70 ಬಂದಿದ್ದು 50 ಬಂತು. ಈಗ 27, 30, 25 ದಿವಸ ಅಂತ ವಾದ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಅದೇನೋ ದಿನಗಳು ಮಾತ್ರ ಕಡಿಮೆಯಾಗಿ ಸತ್ತದ, ಸುಳ್ಳಲ್ಲ. ಹೀಗಾಗಿ ಗ್ರಾಮೀಣ ವಲಯದಲ್ಲಿ ಉದ್ಯೋಗಗಳು ಕಡಿಮೆ ಆಗ್ತಾ ಇದ್ದಾವೆ ಅಂತ. ಅದ್ರ ಜೊತೆ ಇನ್ನೊಂದಿಷ್ಟು JCBಗಳ ಬಳಸಿ ಮತ್ತೇನೋ ಬಳಸಿ ಇನ್ನೂ ಅಷ್ಟು ಆ ಉದ್ಯೋಗಗಳು ಮತ್ತು ಇನ್ನೂ ಒಂದು ಕತ್ತರಿ ಆಡಿಸೋ ಕೆಲಸ ಅಲ್ಲಿ ಅಧಿಕಾರಶಾಹಿ ಜನ ಮಾಡ್ತಾ ಇದ್ದಾರೋ ಅಥವಾ ಪ್ರತಿಯೊಂದು ಈ ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲಿ PDO ಆಗಿರ್ಬೋದು ಅಥವಾ ಇನ್ನುಳಿದವರಾಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಇಂಥ ಕೆಲಸಗಳನ್ನು ಮಾಡಿಕೊಂಡು ಮತ್ತು ಆಯ್ಕೆಯಾದಂಥ ಸದಸ್ಯರು ಕೂಡ ಅದರಲ್ಲಿ ಕೆಲವೊಂದಿಷ್ಟು ತಮ್ಮ ಪಾಲಿನ ಪಾಲು ತೆಗೆದುಕೊಂಡು ಉದ್ಯೋಗದ ಬಗ್ಗೆ ಹೆಚ್ಚಿಗೆ ಆಸಕ್ತಿ ವಹಿಸ್ತಾ ಇಲ್ಲ, ಕೊಡೋದು ಬದಲಾಗಿ ಅನ್ನೋದು ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಬಡವಗ ಅನಿವಾರ್ಯವಾಗಿ ದುಡಿಮೆಗಾಗಿ, ಅದರಲ್ಲೂ ಕಡು ಬಡವ ಇಲ್ಲಿ ಮಾಡೋರು ಯಾರು ಈ ಕೆಲಸಗಳನ್ನ ಮಣ್ಣು ಹೊರೋದು, ಕೆನಾಲ್ ಹಡ್ಡೋದು, ಮತ್ತೇನೋ ಮಾಡೋದು, ಸರ್ಕಾರಿ ಕೆಲಸಗಳು ಮಾಡೋದು, ಕಸಬರಿ ಹಿಡ್ಕೊಂಡು ಎಲ್ಲ ಕೆಲಸ ಮಾಡುವಂಥದ್ದು ಯಾರು ಮಾಡೋರು ಪಾಪ ಹೊಟ್ಟೆಗೆ ಹಿಟ್ಟಿಲ್ಲದಂಥ ಜನನ ಅವ್ರಿಗೆ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ 100 ದಿನ ಆದರೂ ನಾವು ಉದ್ಯೋಗ ಕೊಟ್ಟರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವಂಥದ್ದು, ಅವ್ರ ಸ್ವಂತ ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಅಂತ ಒಂದು ಸದುದ್ದೇಶದಿಂದ ನಮ್ಮ ಸೋನಿಯಾ ಗಾಂಧಿ ಅವರು ಆವತ್ತಿನ ಕ್ಯಾಬಿನೆಟು ಮನಮೋಹನ್ ಸಿಂಗ್ ಉಳ್ಕೊಂಡು ಮಾಡಿದಂಥ ಒಂದು ದೊಡ್ಡ ಒಂದು ಸಾಹಸ ಇದು. ಒಂದು PI ಎಲ್ಲ ಅದ್ರ ಜೊತೆಗೆ ಇನ್ಫಾರ್ಮೇಷನ್ ಆ್ಯಕ್ಟ್ ನಮಗೆ 2005 ಪ್ರಕಾರ ಅನೇಕ ಹೊಸ ವಿಷಯಗಳು ಕೊಟ್ಟ ಒಂದು ಆಡಳಿತವನ್ನು ಯಾವ ರೀತಿ ನಡೆಸಬಲ್ಲಿವಿ ನಾವು ತೋರಿಸಿಕೊಟ್ಟಂಥ ಸೋನಿಯಾ ಗಾಂಧಿಯವರು ಮನೆಯಾಗ ಅಂತಂದು ಹೊಟ್ಟೆ ಹಿಟ್ಟನ್ನು ಸಹಿತ ವ್ಯವಸ್ಥೆ ಮಾಡುವಂಥದ್ದು, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮಾಡಿದರು. ಒಂದು 100 ದಿನ ಉದ್ಯೋಗ ಕನಿಷ್ಠ ಇದು. ಆದರೆ ಇವತ್ತು 60, 70, ಕಡೆಗೆ 27 ಥರ ಪದ್ಧತಿ ನೆನಪಿಸಿಕೊಂಡಾಗ ಇದು ಅಟರ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದೆ ಅನ್ನೋದು ಇವತ್ತು ನಮ್ಮ ಸ್ಥಾಯಿ ಸಮಿತಿ ಕಮಿಟಿ ಅದರ ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಂಸದೀಯ ಸ್ಥಾಯಿ ಸಮಿತಿ ಅವರು ಇವತ್ತು ಕಳವಳ ವ್ಯಕ್ತಪಡಿಸ್ತಾ ಇದೇ ರೀತಿ ಮುಂದುವರೆದ್ರೆ ಗ್ರಾಮೀಣ ವಲಯದಲ್ಲಿ ನಿರುದ್ಯೋಗ ಹೆಚ್ಚಾಗ್ತದೆ. ಆ ನಿರುದ್ಯೋಗ ಹೆಚ್ಚಾಗೋದ್ರೂ ಜನ ಬದುಕೋದು ಕಷ್ಟ ಆಗ್ತದೆ ಅನ್ನುವಂಥ ನೆಲೆಯಲ್ಲೇ ಇದನ್ನು ಅಟ್ಲೀಸ್ಟ್ ಮಿನಿಮಮ್ 100 ಮ್ಯಾಕ್ಸಿಮಮ್ 150 ದಿನ ಮಾಡಿರಿ ಮನೆರೇಗ. ಮತ್ತು ಪೇಮೆಂಟು ಸಹಿತ ಇವತ್ತು ಭಾಳ ಕಡಿಮೆ ಕೊಡ್ತಾ ಇದ್ದೀರಿ ಅಲ್ಲಿ ದುಡಿಯುವಂಥ ಜನಕ್ಕೆ. ಎಲ್ಲ ರಾಜ್ಯಗಳಲ್ಲಿ ಹೆಚ್ಚು ಒಂದಿಷ್ಟು ಕಳಿಸಿದಾರೆ 320, 321, 2-3 ರಾಜ್ಯಗಳು ಬಿಟ್ಟರೆ ಉಳಿದು ಎಲ್ಲರೂ 275, 250, 207 ಈ ರೀತಿಯಾಗಿ ತಮಗೆ ಅನುಕೂಲ ಆಗುವಂಥ ದಿಶೆಯಲ್ಲೇ ಆಯಾ ರಾಜ್ಯಗಳು ಪೇಮೆಂಟ್ ಫಿಕ್ಸ್ ಮಾಡ್ತಾಯಿದ್ದಾರೆ. ಇದು ಹಿಂಗೆ ಆಗಬಾರ್ದು ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು. ಯಾಕಂದರೆ ನೀವು ಪೇಮೆಂಟ್ ಕೊಡುವಂಥ 200-300ರಿಂದ ಮನೆ ನಡೆಯೋದಿಲ್ಲ, ಕುಟುಂಬ ಜಗ್ಗುವುದಿಲ್ಲ ಅನ್ನುವಂಥ ಮಾತು. ಆ ದಿಶೆಯಲ್ಲೇ ಇನ್ಫ್ಲೇಷನ್ ಅಂದ್ರೆ ಈ ಇನ್ಫ್ಲೇಷನ್ ಅಂತ ಹಣದುಬ್ಬರ ಮಾರ್ಕೆಟದ ಮೇಲೆ, ಹಣದುಬ್ಬರದ ಮೇಲೆ ನೀವು ಅವ್ರ ಪೇಮೆಂಟ್ ಡಿಸೈಡ್ ಮಾಡಿರಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಕಾರ್ಮಿಕ ಕೂಲಿ ಹೆಚ್ಚಳಕ್ಕೆ ಸಂಸದೀಯ ಸ್ಥಾಯಿ ಸಮಿತಿ ಶಿಫಾರಸು ಮಾಡ್ಯದ. ಮಿನಿಮಮ್ ಅಷ್ಟೇ ಮಾಡ್ರಪ್ಪ ನೀವು ಕೊಡ್ರಿ ಅಂತೇಳಿ. ಅಂದ್ರೆ ಅವ್ರು ಬದುಕೋಕೆ ಅನುಕೂಲ ಹಂಗೆ. ಯಾಕಂದರೆ ಇವತ್ತೆಲ್ಲ ಮಾರ್ಕೆಟ್ ಚುಟ್ಟದ ಹಾಕ್ಯದ. ಅದಕ್ಕಾಗಿ ಅವ್ರು ಅನುಕೂಲ ಆಗುವಂಗೆ ಮಾರ್ಕೆಟದ ಆಧಾರದ ಮೇಲೆ ಪೇಮೆಂಟ್ ಮಾಡಿರಿ. ಇದು ಸಜೆಷನ್ದಷ್ಟ ಇನ್ನೂ ಬಂದಿಲ್ಲ, ಬರೋ ಸಾಧ್ಯತೆಗಳು ಇಲ್ಲ. ಅದು ನೋಡೋಣ ಮುಂದೇನಾಗ್ತದೆ. ಬಟ್ ಈಗ ಮಾತ್ರ 200-300 ಒಳಗೆ ಹೊರಗೆ ಎಲ್ಲ ಕಡೆ. ಮತ್ತು ಆ ಮತ್ತು ದಿನಗಳು ಮತ್ತು ಕಡಿಮೆ, 100 ದಿನ ಇಲ್ಲ. ಯಾರಿಗೆ 50 ದಿನ ಸಿಗ್ತದೆ, ಯಾರಿಗೆ 25 ದಿನ ಸಿಗ್ತದೆ, ಯಾರಿಗೆ 70 ದಿನ ಸಿಗ್ಬೋದು. ಆದರೆ 100 ದಿನಗಳು ಮಾತ್ರ ಉದ್ಯೋಗಗಳು ಇಲ್ಲ ಅನ್ನುವಂಥದ್ದು.
365 ದಿನಗಳಲ್ಲೇ ನೀವು ಕೇವಲ ಎಷ್ಟಪ್ಪ ಈಗ ಮತ್ತು ನಮ್ಮಲ್ಲಿ ಒಂದು ವಿಚಿತ್ರವಾದರೂ ಒಂದು ಸತ್ಯ ಹೇಳ್ಬೇಕಾಯ್ತು ನಿಮಗೆ, ಒಂದು ವಾರದಲ್ಲಿ ಒಂದು ತಾಸು ಒಬ್ಬ ವ್ಯಕ್ತಿ ದುಡಿದ್ರೆ ಅವನು ನಿರುದ್ಯೋಗಿ ಅಲ್ಲ ಅಂತ ನೋಡಿರಿ. ಬಡವರ ಒಂದು ಉದ್ಧಾರ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಪ್ಲಿಫ್ಟ್ಮೆಂಟ್ ಅಂತ ನಾವು ಕರ್ಕೊಳ್ತೀವಿ. ಇದು ನಮ್ಮ ಮೋದಿಯವರ ದೊಡ್ಡದಂಥ ಸ್ಲೋಗನ್. ಅಂದ್ರೆ ನಮ್ಮ ದೇಶದಿಂದ ನಾವು ಈಗಾಗಲೇ 25 ಕೋಟಿ ಜನರ ಬಡತನವನ್ನು ನಿವಾರಿಸಿದ್ದೀವಿ ಅಂತ ಮನುಷ್ಯರು ಕೊಟ್ಟಿದ್ದಾರೆ. ಅದು 2011 ಜನಗಣತಿ ಆಧಾರದ ಮೇಲೆ. ಯಾಕಂದರೆ ಇವತ್ತು ಜನಗಣತಿ ಆದ ಮೇಲೆ ನಡೆಸೇ ಇಲ್ಲ. ಯಾವ ಕ್ಷೇತ್ರದಲ್ಲಿ ಎಷ್ಟಿದ್ದಾರೆ, ಈ ಜನಸಂಖ್ಯೆ ಎಷ್ಟಂದ್ರೆ ನಮಗೆ ಗೊತ್ತಿಲ್ಲ. ಒಂದು ಅಂದಾಜಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಆ ದಿಶೆಯಲ್ಲಿ ಈ ಮಲ್ಟಿ ಡೈಮೆನ್ಷನಲ್ ಒಂದು ನೆಲೆಗಟ್ಟಿನಲ್ಲೇ ನಾವು ಬಡತನವನ್ನು 25 ಕೋಟಿ ಜನರ ಬಡತನ ನಿವಾರಿಸ್ತೀವಿ ಅಂತ. ಹೆಂಗಪ್ಪ ಅವ್ರಿಗೆ ಅಕ್ಕಿ ಎತ್ತು ಕೊಡ್ತೀವಿ, ಸೈಕಲ್ ಕೊಡ್ತೀವಿ, ಮಧ್ಯಾಹ್ನ ಕೊಡ್ತೀವಿ, ಮನೆಯಾಗ ಸ್ಕೂಟ್ರ್ ಇದ್ದಂಥವ್ರದ್ದು ಆಗಿರ್ಬೋದು, ಇಂಥವ್ರದ್ದೆಲ್ಲ ಲೆಕ್ಕ ತೆಗೆದು ಮಾಡಿದ್ದಾರೆ ಅವರು ಅದನ್ನು. ಅಂದರೆ ಒಟ್ಟು ಯಾವುದೋ ಒಂದು ನೆಲೆಯಲ್ಲಿ ಅವರು ಈ ಮನೇಲಿ ಇದ್ದರೆ ಅವ್ರು ಸ್ವಂತ ಮನೆ ಇರಲಿ ಅಥವಾ ಅದ್ರ ಜೊತೆಗೆ ಒಂದು ಸೈಕಲ್ ಇದ್ದರೂ ಸಹಿತ ಅವ್ನು ಬಡವಲ್ಲಪ್ಪ, ಒಂದು ಸ್ಕೂಟ್ರ್ ಇದ್ದು ಸಹಿತ ಅವ್ನು ಬಡವಲ್ಲಪ್ಪ ಅನ್ನುವಂಥ ನೆಲೆಗಟ್ಟೆಯಲ್ಲಿ ಮಾಡಿ ಅದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂದ್ಕೊಂಡು ಅದಕ್ಕೊಂದು ಒಂದು ಹೊಸ ಡಿಸೈನ್ ಮಾಡಿ, ಹೊಸ ಡೆಫಿನೇಷನ್ ಮಾಡಿ ಇವತ್ತು ಬಡತನ ನಮ್ಮ ದೇಶದಲ್ಲಿ ಇಲ್ಲ ಅನ್ನುವಷ್ಟು ಮಟ್ಟಿಗೆ ನಮ್ಮ ಸರ್ಕಾರ ಮಾತಾಡ್ಕೊಳ್ಳಿ. ಅದು ಸತ್ಯ ಬೇಕಲ್ರಿ ಅದು. ಯಾಕಂದ್ರೆ ಹಳ್ಳಿಗಳಲ್ಲಂತೂ ಉದ್ಯೋಗ ಇಲ್ಲ ಇವತ್ತು. ಏನು ನೀರಾವರಿ ಭೂಮಿ ಇದ್ದಲ್ಲಿ ಸ್ವಲ್ಪ ಉದ್ಯೋಗಗಳಿದಾವೆ, ಅದ್ರ ಉಳಿದ ಕಡೆ ಮಾತ್ರ ಉದ್ಯೋಗ ಇಲ್ಲ. ಅಂಥ ಪ್ರಸಂಗದಲ್ಲಿ ಅವರಿಗೆಲ್ಲ ಅನುಕೂಲ ಆಗಲ್ಲ ಅಂತ ಹೇಳಿ ಮನೆಯಾಗ ತೊಗೊಂಬಂದರು ನಮ್ಮ ಪುಣೆಯವರು. ಇವತ್ತು ಅದನ್ನು ದಿನಗಳು ಕಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೇವಲ 70-80 ಸಾವಿರ ಕೋಟಿ ರೂಪಾಯಿ ನೀವು ಇದಕ್ಕೆ ತೆಗೆದಿಟ್ಟರೆ ಎಷ್ಟು ದುಡ್ಡು ಬರ್ತೈತಿ, ಎಷ್ಟು ದಿವಸ ಹೋಗ್ತದೆ ಆ ದುಡ್ಡು ರಾಷ್ಟ್ರ ಮಟ್ಟದಲ್ಲಿ ಅನ್ನೋದು ನಾವು ವಿಚಾರ ಮಾಡ್ಬೇಕಾಯ್ತದೆ. ಅದಕ್ಕಾಗಿ ಇವತ್ತೇನು ನಮ್ಮ ಒಂದು ಕೇಂದ್ರದ ನಮ್ಮ ಭಾರತದ ಗ್ರಾಮೀಣ ಭಾರತದ ಬಡ ಕುಟುಂಬಗಳ ಬಗ್ಗೆ ಉದ್ಯೋಗ ಸ್ಥಿತಿ ಬಗ್ಗೆ ಚರ್ಚೆ ಮಾಡೋ ಮುಂದೆ ಈ ವಿಷಯ ಬಂತು. ಹೇಳಿದಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯೊಳಗೆ ನೀವು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ ಅನ್ನೋದು ಮಾತು ಬಂದಾಗ ಅದು ಸಹಜವಾಗಿ ಎಲ್ಲರಿಗೂ ಕಾಣುವಂಥ ಸತ್ಯ ಆಗ್ಯದ. ಯಾಕಂದರೆ 50 ದಿನಗಳಿಗಿಂತ ಕಡಿಮೆ ದಿನಗಳವರೆಗೆ ಉದ್ಯೋಗ ಕೊಡುವಂಥ ಶಕ್ತಿ ಇವರು ಪ್ರೈವೇಟ್ದವ್ರು ಪಡೆದಿದ್ದರಿಂದಾಗೆ ಅದಕ್ಕೆ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಏನಪ್ಪ ಅಂತಂದ್ರೆ ಈ ಗೌರ್ಮೆಂಟ್ ಇದ್ದಿದ್ದು ಯಾಕಪ್ಪ ಇದು ವಿಶೇಷವಾಗಿ 100 ದಿನಗಳು ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಮಾಡೋ ಜೊತೆಗೆ ಅದನ್ನು ಕೊಡಬೇಕು ಅನ್ನುವಂಥ ಶಿಫಾರಸು ನಮ್ಮ ಸ್ಥಾಯಿ ಸಮಿತಿ, ಸಂಸದೀಯ ಸ್ಥಾಯಿ ಸಮಿತಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸರ್ಕಾರಕ್ಕೆ ಹೇಳದ. ಆದರೆ ಇದನ್ನು ಮಾಡ್ಬೋದಾ ನಮ್ಮ ಮೋದಿಯವ್ರ ಸರ್ಕಾರ ಅನ್ನೋದು ಅಷ್ಟು ಆತಂಕಕಾರಿ ವಿಷಯ ಆಗಿದೆ. ಯಾಕಂದ್ರೆ ಮತ್ತು ಪೇಮೆಂಟು ಭಾಳ ಕಡಿಮೆ ಅದ್ರ ಇವ್ರು ಕೊಡುತ್ತಿರುವಂಥದ್ದು. ಕಡಿಮೆ ದುಡ್ಡು ಕೊಟ್ಟಾಗ ಮತ್ತು ಅದ್ರ ಡಿವೈಡ್ ಮಾಡಿ ಕೊಡಬೇಕಾಗ್ತದೆ. ಇದು ಕೇಂದ್ರದ ಯೋಜನೆ ಇರೋದರಿಂದ ಆಯಾ ರಾಜ್ಯಕ್ಕೆ ಕಳಿಸೋಂಥ ದುಡ್ಡಿನಲ್ಲೇ ಹಂಚಬೇಕಾಗ್ತದೆ. ದುಡ್ಡು ಕಡಿಮೆ ಇತ್ತು, ಅದು ಅಷ್ಟು ಒಂದು 50 ದಿವಸ 40 ದಿವಸ ದುಡ್ಡು ಬಂದಾಗ ಆಗ ಅನಿವಾರ್ಯವಾಗಿ ಪ್ರತಿಯೊಂದ್ರ ಬಗ್ಗೆ ಲೆಕ್ಕಪತ್ರ ಹೇಳೋ ಮುಂದೆ ಕಡಿಮೆ ಮಾಡಿಕೊಡುವಂಥದ್ದು, ಕಡಿಮೆ ಪೇಮೆಂಟ್ ಮಾಡುವಂಥದ್ದು ನಾವು ಕಾಣ್ತೀವಿ. 200, 200, 217, ಕೆಲವು ಕಡೆ 220, ಇನ್ನು ಕೆಲವು ಕಡೆ 250 ಹಿಂಗೇನೋ ಕೊಡ್ತಾರೆ. ಆದರೂ ಇದೆಲ್ಲ 100 ದಿನ ಸಹಿತ ಪೂರ್ತಿ ಇಲ್ಲ. ಅದ್ರ ಮತ್ತೆ ಕಷ್ಟ ಆಗಿ ಹೋಗ್ಬಿಡ್ತಾವೆ. ಆರಾಮ ಇರಲಿಲ್ಲ, ಮತ್ತೆ ನಾವು ಇರಲಿಲ್ಲ ಸಹಿತ ಕಷ್ಟ ಮಾಡೋದನ್ನು ನಾವು ನೋಡಿದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಏನು ಈ ಮನೆರೇಗ ಇವತ್ತು ಅಪಯಶಸ್ಸನ್ನು ಅನುಭವಿಸ್ಲಿಕ್ಕತ್ತದ. ಇದಕ್ಕೆ ಕಾರಣ ಅಂದ್ರೆ ಸರ್ಕಾರ ಇದ್ರ ಬಗ್ಗೆ ಅಷ್ಟು ಮುತುವರ್ಜಿ ವಹಿಸಿ ಇದಕ್ಕೆ ಏನು ಬೇಕಾಗದ ಫಂಡ ಕೊಡಲಾರದು ಸಹಿತ ಅಂತ ಹೇಳಬೇಕಾಗ್ಯದ. ಜೊತೆಗೆ ಇಲ್ಲಿ ಪ್ರೋತ್ಸಾಹ ಮಾಡಿ ಅಲ್ಲಿ ಹಳ್ಳಿಗಳಲ್ಲಿ ಉದ್ಯೋಗ ಸಿಗುವಂಗೆ ಮಾಡಿದ್ರಪ್ಪ ಅಂದ್ರೆ ಇವತ್ತಿನ ಸ್ವಲ್ಪ ಉದ್ಯೋಗ ಸೃಷ್ಟಿಯಾಗಿದೆ. ಇನ್ನೂ ಸ್ವಲ್ಪ ನೆಮ್ಮದಿ ಬದುಕನ್ನು ನಮ್ಮ ಹಳ್ಳಿಗರು ಅನುಭವಿಸ್ಬೋದಿತ್ತೇನೋ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕಾಗಿ ಅದೇನೂ ಇರಲಿ, ಮಾರ್ಕೆಟ್ ರೇಟ್ಗೆ ಅನುಕೂಲ ಆಗುವಾಗ ಇನ್ಫ್ಲೇಷನ್ ಅಂತಂದ್ರೆ ಹಣದುಬ್ಬರದ ನೆಲೆಗಟ್ಟಿನಲ್ಲೇ ಪೇಮೆಂಟನ್ನು ನಾವು ಅಂದ್ರೆ ಗೌರ್ಮೆಂಟ್ ಮಾಡಬೇಕು ಇವರಿಗೆ ಅನ್ನುವಂಥ ಒಂದು ಮಾತುಗಳು ಮತ್ತು ಜೊತೆ ಶಿಫಾರಸುಗಳು ಬರ್ತಾ ಇದ್ದಾವೆ. ನೋಡು ನೀನು ಮಾಡಿದ ಸರ್ಕಾರ ಪೇಮೆಂಟ್ ಯಾಕಂದ್ರೆ ಪಾಪ 200-300 ರೂಪಾಯಿ ಇಡೀ ಕುಟುಂಬ ಜಕ್ಕೊಂಡು ಹೋಗೋದು ಭಾಳ ಕಷ್ಟದ. ಎಲ್ಲ ಕಡೆ ಮಾರ್ಕೆಟು ತುಟ್ಟಿದ, ಮಕ್ಕಳು ಕಲಿಸ್ಬೇಕಾಗ್ಯದ, ಮಾಡಬೇಕಾಗ್ಯದ. ಮನೇಲಿ ಒಬ್ಬರು ಅಷ್ಟು ದುಡಿತಿರ್ತಾರೆ, ಅವ್ರಿಗೆ ಮನೆ ಹಿಡಿದು ಭಾಳ ಕಷ್ಟ ಆಗ್ತಿರ್ತದೆ. ಇಂಥ ಪ್ರಸಂಗದಲ್ಲಿ ಇದೊಂದು ಸ್ವಲ್ಪ ಪೇಮೆಂಟ್ ಭಾಳ ಕಡಿಮೆ ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಆ ಎಲ್ಲ ನೆಲೆಯಲ್ಲಿ ಇವತ್ತೊಂದು ಶಿಫಾರಸನ್ನು ಮಾಡೈತಿ ನಮ್ಮ ಸರ್ಕಾರದ್ದು ಸಮಿತಿ. ಏನಪ್ಪ ಅಂದ್ರೆ ಎಲ್ಲ ಹಣಕಾಸು ನಿರ್ವಹಣೆಗಳನ್ನು ಏನಪ್ಪ ಅಂದ್ರೆ ಬಾಕಿ ಇರುವಂಥ ದುಡ್ಡನ್ನು ನೀವೆಲ್ಲ ಕೊಡ್ರಪ್ಪ ಅವರಿಗೆ, ಅವ್ರು ಬೆಳೆಸ್ಕೊಂಡು ಹೋಗಲಿ ಅನ್ನುವಂಥದ್ದು. ಜೊತೆಗೆ ಪ್ರತಿ ಕುಟುಂಬಕ್ಕೆ ಕನಿಷ್ಠ ಉದ್ಯೋಗವನ್ನು 100ರಿಂದ 150ವರೆಗೆ ಮಾಡಿರಿ ಅಂತ ಶಿಫಾರಸು ಮಾಡಿದ ನಮ್ಮ ಏನಪ್ಪ ಅಂತಂದ್ರೆ ಸ್ಥಾಯಿ ಕಮಿಟಿ. ಮತ್ತು ಕನಿಷ್ಠ ಕೂಲಿಯನ್ನು ಏರಿಸುವುದಕ್ಕಾಗಿ ವ್ಯವಸ್ಥೆಯನ್ನು ರೂಪಿಸಿ
ಮಿನಿಮಮ್ ಏನು ಪೇಮೆಂಟ್ ಮಾಡ್ತೀರಿ ಅದು ಹೆಚ್ಚು ಮಾಡೋ ಸಲುವಾಗಿ ಒಂದು ಸಮಿತಿ ನೇಮಿಸ್ರಿ ಅಂತ ಅದು ಏನಕ್ಕೆ ಸದ್ದ ಆಗಿಲ್ಲ. ಇದನ್ನು ಮಾಡಿಕೊಂಡು ಅವ್ರ ಡಿಸಿಷನ್ ಕೊಟ್ಟು ಬರೋದ್ರಾಗ ಈ ಯೋಜನೆ ಮುಗಿದು ಹೋಗಿರ್ಬೋದು, ಬಟ್ ಸರ್ಕಾರ ಬಿದ್ದು ಹೋಗಿರ್ಬೋದು. ಆ ಮತ್ತು ಬೇರೆ ಅದು ಮಾತ್ರ ಅಷ್ಟಾದರೂ ಮಾಡ್ತಾಯಿದ್ದಾರೆ, ಒಂದು ಸಮಾಧಾನ ಮಾಡ್ಕೋಬೇಕಾಗಿಲ್ಲ. ಏನೂ ಇಲ್ಲದಾಗ ಏನೋ ಒಂದು ಅದಪ್ಪ ಅನ್ನೋ ಸಮಾಧಾನ. ಹೀಗಾಗಿ ಮನೆಯರಾದವರಿಗೆ ಬಡವರಿಗೆ 100 ದಿನಗಳು ಮಿನಿಮಮ್ ಉದ್ಯೋಗ ಹೋಗೋಂಥದ್ದು ಮಾಡಿದರೆ ನಿಜವಾಗಿಯೂ ಇದು ಯಶಸ್ವಿ ಆದಂಗೆ ಅಂತೇಳಿ ಈ ಸಂದರ್ಭದಲ್ಲೇ ಸೋನಿಯಾ ಗಾಂಧಿಯವ್ರು ನೆನೆಯುತ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾಕಂದರೆ ಸೋನಿಯಾ ಗಾಂಧಿಯವರು ಇದನ್ನು ಮಾಡೋದು ಹೋಗಿದ್ರೆ ಭಾಳ ತೊಂದರೆ ಆಗ್ತಿತ್ತು ಅನ್ನೋದು ಅಷ್ಟೇ ಸತ್ಯದ. ಅದಕ್ಕೆ ಅವ್ರು ನೆನಪಿಸಬೇಕಾಗ್ಯದ ಈ ನರೇಗಾ ಸಲುವಾಗಿ, ಉದ್ಯೋಗ ಸಲುವಾಗಿ. ಅದಕ್ಕೆ ಉದ್ಯೋಗ ಕೊಡೋದು ಸರ್ಕಾರ ಗೆಲ್ಲಬೇಕಾಗಿತ್ತಂದ್ರೆ ಅವ್ರಿಗೆ ಮೊದಲ ಏನಪ್ಪ ಅಂದ್ರೆ 100 ದಿನದ ತನಕ ಆದರೂ ಮಿನಿಮಮ್ ಉದ್ಯೋಗ ಸಿಗುವಂಥ ವ್ಯವಸ್ಥೆಯನ್ನು ಮನೆರಾಗ ಮೂಲಕ ಮಾಡಿರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ. ನಮಸ್ಕಾರಗಳು.